ಪಡೆದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಸಾಯನಶಾಸ್ತ್ರ ಉಪನ್ಯಾಸಕಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರ ವಿದ್ಯಾರ್ಥಿಗಳೆಲ್ಲರೂ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎನ್ನುವಂತಹದ್ದು ಹೆಮ್ಮೆಯ ವಿಚಾರ. ಇವರ ಪತಿ ಡಾಕ್ಟರ್ ಗುರುರಾಜ ಅವರು ಕೂಡ ಮೈಸೂರಿನ ಪ್ರತಿಷ್ಠಿತ ಶಾರದಾ ವಿಲಾಸ ಕಾಲೇಜಿನ ರಸಾಯನಶಾಸ್ತ್ರದ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಈ ದಂಪತಿಗಳು ಸುಮಾರು 15 ವರ್ಷ ತಮ್ಮ ಜೆಪಿ ನಗರದ ಸ್ವಂತ ಮನೆಯನ್ನ ವಿದ್ಯಾರ್ಥಿಗಳಿಗೆ ವಾಸ ಮಾಡಲು ಉಚಿತವಾಗಿ ಬಿಟ್ಟುಕೊಟ್ಟಿದ್ರು. ವಿದ್ಯಾರ್ಥಿಗಳಿಗೆ ವಿದ್ಯೆ ಜೊತೆಗೆ ಆಶ್ರಯ, ಆಹಾರ, ಮಾರ್ಗದರ್ಶನವನ್ನ ಈಗಲೂ ನೀಡ್ತಾ ಇದ್ದಾರೆ. ಮೇಡಮ್ ಅವರು ಇನ್ನು 2 ದಿನಗಳಲ್ಲಿ ಸೇವೆಯಿಂದ ನಿವೃತ್ತಿಯನ್ನ ಹೊಂದಿದ್ದಾರೆ. ಅವರ ನಿವೃತ್ತಿ ಜೀವನ ತೃಪ್ತಿಕರವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಸಭಿಕರಾಗಿ ಭಾಗವಹಿಸುತ್ತಿರುವ ವಿದ್ಯಾರ್ಥಿಗಳೇ ಹಾಗೂ ಅವರ ಪೋಷಕರು ಮತ್ತು ನೆರೆದಿರುವ ಇತರೆ ಗಣ್ಯರುಗಳೇ, ನಾನು ಒಂದು ಸಣ್ಣ ವಿಷಯ ಮಾತ್ರ ಹೇಳ್ಬೇಕು ಅಂತ ಬಯಸ್ತೀನಿ. ಜಾಸ್ತಿ ಸಮಯವನ್ನು ಖಂಡಿತ ತಗೊಳ್ಳಲ್ಲ. ನನ್ಗೆ ಗೊತ್ತು, ಒಬ್ಬ ಶಿಕ್ಷಕಿಯಾಗಿ ಸಭಿಕರ ಇದು ಮನಸ್ಸು ಹೇಗಿರುತ್ತೆ. ಜಾಸ್ತಿ ಮಾತಾಡಿದಷ್ಟು ಗ್ರಹಿಸುವುದು ತುಂಬಾ ಕಡಿಮೆ ಅಂತ ಚಿಕ್ಕದಾಗಿ ಹೇಳ್ಬೇಕು. ಈಗ ನಾವು ಪ್ರತಿ ವರ್ಷನೂ ಒಂದು 800 ವಿದ್ಯಾರ್ಥಿಗಳನ್ನ ಹೊಸದಾಗಿ ಬರಮಾಡಿಕೊಳ್ತೀವಿ ಕಾಲೇಜಲ್ಲಿ. ಆಗ ನಾನು ಮೊದಲನೇ ಕ್ಲಾಸಲ್ಲಿ ಅವ್ರ ಹತ್ರ ಕೇಳೋದು, ನೀವು ಮುಂದೆ ಏನಾಗ್ಬೇಕು ಅಂತ ಬಯಸ್ತೀರಿ ಅಂತ. ಆಗ ವಿದ್ಯಾರ್ಥಿಗಳು ಮುಂಚೆ ಹೇಳ್ತಿದ್ರು, ನಾನು ಶಿಕ್ಷಕ ಆಗ್ಬೇಕು ಅಥವಾ ಶಿಕ್ಷಕಿ ಆಗ್ಬೇಕು ಅಂತ. ಈಗ ಇತ್ತೀಚಿನ ವರ್ಷಗಳಲ್ಲಿ ನಾನು ಗಮನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಯಾರು ನಾನು ಟೀಚರ್ ಆಗ್ಬೇಕು, ಲೆಕ್ಚರರ್ ಆಗ್ಬೇಕು ಅಂತ ಹೇಳುವ ವಿದ್ಯಾರ್ಥಿಗಳೇ ಇಲ್ಲ. ಎಲ್ಲರೂ ಹೇಳೋದೇನು, ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಥವಾ ಏನೋ ಪ್ಲೇಯರ್ ಆಗ್ಬೇಕು, ಸಾಫ್ಟ್ವೇರ್ ಇಂಜಿನಿಯರೇ ಆಗ್ಬೇಕು, ಹೀಗೆ ಏನೇನೋ ಹೇಳ್ತಾ ಇರ್ತಾರೆ. ಆದ್ರೆ ಎಲ್ಲದಕ್ಕೂ ಮೂಲವಾಗಿರುವಂತಹ ಶಿಕ್ಷಕ ವೃತ್ತಿಯನ್ನ ನಾನು ಹೊಂದುತ್ತೇನೆ ಅಂತ ಹೇಳುವವರು ತುಂಬಾ ಕಡಿಮೆ ಅಥವಾ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಅದೇ ನಾನು ವಿದ್ಯಾರ್ಥಿನಿ ಆಗಿದ್ದಾಗ ನಮ್ಮ ತರಗತಿಯಲ್ಲಿ 60% ಹೆಚ್ಚಿನವರು ಐ ವಾಂಟ್ ಟು ಬಿಕಮ್ ಎ ಟೀಚರ್ ಅಂತ ಹೇಳೋರು. ಈಗ ಇಲ್ಲ. ಆದ್ರೆ ಯಾಕೆ ಹಾಗಾಗ್ತಿದೆ ಅಂತ, ಯಾಕೆ ಅಂತ ಹೇಳಿದ್ರೆ, ಈಗ ಬರುತ್ತಿರುವ ಶಿಕ್ಷಕರು ಕೂಡ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಕೆಳಮಟ್ಟದಲ್ಲಿ, ಅಂದ್ರೆ ಆರ್ಥಿಕವಾಗಿ ಅಂತ ನಾವು ಹೇಳ್ತಾ ಇಲ್ಲ, ಬೌದ್ಧಿಕವಾಗಿ ಇರುವವರೇ ಶಿಕ್ಷಕ ವೃತ್ತಿಯನ್ನ ಆರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ 90-95% ಬಂತು PUC ಯಲ್ಲಿ ಅಂದ್ಕೊಳ್ಳೆ ಅವನ ಡೆಸ್ಟಿನಿ ಆವಾಗ್ಲೇ ಡಿಸೈಡ್ ಆಗುತ್ತೆ, ಅವ್ನು ಡಾಕ್ಟ್ರು ಅಥವಾ ಇಂಜಿನಿಯರ್ ಆಗ್ಬೇಕು. ಬಟ್ ಶಿಕ್ಷಕ ವೃತ್ತಿಗೆ ಯಾರು ಹೋಗುವುದಿಲ್ಲ. ಅದನ್ನ ಎಲ್ಲೂ ಸಲ್ಲದವರು ಕೊನೆಗೆ ಶಿಕ್ಷಕರಾಗಿ ಬರ್ತಾರೆ. ಆದ್ರೆ ನೀವು ಸಮಾಜದಲ್ಲಿರುವ ಎಲ್ಲಾ ಮೂಲ ವೃತ್ತಿಗಳಿಗೆ ಮೂಲವಾಗಿರುವಂತದ್ದು ಯಾವುದು? ಶಿಕ್ಷಕ ವೃತ್ತಿ. ಆ ಶಿಕ್ಷಕರು ಅವರಿಗೆ ಪ್ರೇರಣೆ ಕೊಡಬೇಕು, ಹೀಗಾಗು ಹಾಗಾಗು ಅಂತ. ಅದೇ ಭದ್ರವಾಗಿ ಇಲ್ಲದೆ ಇದ್ದಾಗ, ಆ ಶಿಕ್ಷಕರಿಗೆ ಭದ್ರ ಬುನಾದಿ ಇಲ್ಲದೆ ಇರುವಂತ ಅವರು ಇನ್ನೆಷ್ಟು ಉತ್ತಮ ಸಮಾಜವನ್ನು ಮಾಡಬಲ್ಲರು. ಆದ್ರಲ್ಲೇ ನನ್ಗನ್ಸೋದು, ಈಗ ಸಮಾಜದಲ್ಲಿ ವಿಕೃತಿ ಜಾಸ್ತಿ ಆಗ್ತಾ ಇರೋದು. ವಿದೂಷಿ ಜಯಲಕ್ಷ್ಮಿ ಅವರು ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಅವರ ಮಾತನ್ನು ನಾನು ಕೂಡ ಸಮರ್ಥಿಸ್ತೀನಿ. ಆದ್ರಿಂದ ಇಲ್ಲಿ ನೆರೆದಿರುವ ವಿದ್ಯಾರ್ಥಿಗಳಲ್ಲಿ 10% ವಿದ್ಯಾರ್ಥಿಗಳು, ಎಲ್ಲರೂ ಬೇಕು ಅಂತಿಲ್ಲ, ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಕರಾಗಿ ವೃತ್ತಿಯನ್ನ ಪ್ರಾರಂಭಿಸ್ಬೇಕು. ಹೌದು, ಅದರಿಂದ ಇನ್ಕಮ್ ಕಡಿಮೆ, ಔಟ್ಕಮ್ ಮ್ಯಾಕ್ಸಿಮಮ್. ನೀವು ಸೈನಿಕರನ್ನ ಸೃಷ್ಟಿ ಮಾಡ್ಬೋದು, ಕೃಷಿಕರನ್ನ ಮಾಡ್ಬೋದು, ಆಮೇಲೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇರುವಂತಹ ಧುರೀಣರನ್ನ ನೀವು ಮೋಟಿವೇಟ್ ಮಾಡ್ಬೋದು. ಅಂಡ್ ಯು ವಿಲ್ ಪ್ರವೋಕ್ ದೆಮ್. ಗೊತ್ತಾಯ್ತಾ? ಆದ್ರಿಂದ ಶಿಕ್ಷಕ ವೃತ್ತಿ ಏನೋ ಅದು ಅತ್ಯಂತ ಉನ್ನತವಾದದ್ದು, ಪವಿತ್ರವಾದದ್ದು. ಅದಕ್ಕೆ ಬೇಕು ತ್ಯಾಗ. ಈ ವೃತ್ತಿಯನ್ನ ಯಾರು ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅವರಿಗೆ ಜೀವನೂ ಇರುತ್ತೆ, ಜೀವನನೂ ಇರುತ್ತೆ. ಅದಕ್ಕೆ ಮುಖ್ಯ ಸಾಕ್ಷಿ ನಾನು ನಮ್ಮ ಶಿವಪ್ರಸಾದ್ ಅವರ ಪುಸ್ತಕ ಓದಿದ್ಮೇಲೆ ತುಂಬಾ ಪ್ರಭಾವಿತಳಾದೆ. ಅವರ ಶಿಕ್ಷಕರುಗಳನ್ನ ಒಂದೊಂದು ವರ್ಣಿಸಿರೋದನ್ನ ನೋಡಿದಾಗ ಈ ವ್ಯಕ್ತಿ ಅದು ಹೇಗೆ ಪಾಪ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಅನ್ಕೊಂಡೆ. ಇವತ್ತು ಬೆಳಗ್ಗೆ ಬರುವಾಗ್ಲೂ ಹೇಳಿದೆ, ಎಂತಹ ಭಾವನಾತ್ಮಕ ಜೀವಿ ಅವರು ಇಂಜಿನಿಯರ್ ಆಗೋ ಬದಲು ಒಬ್ಬ ಉಪನ್ಯಾಸಕನೋ ಶಿಕ್ಷಕನೋ ಆಗಿದ್ರೆ ಎಷ್ಟು ಚೆನ್ನಾಗಿರೋದು. ಅವರ ವೃತ್ತಿಗಿಂತಲೂ ಪ್ರವೃತ್ತಿ ತುಂಬಾ ಪ್ರಬಲವಾಗಿ ಬೆಳೆದಿರೋದು ಅಂತ. ಆದ್ರೆ ಜೀವನ ಎರಡೂ ಬೇಕು. ಅದನ್ನ ಅವರು ಸರಿಯಾಗಿ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ.
ಅದಕ್ಕೋಸ್ಕರ ನಿಮ್ಮ ಎಲ್ಲ ವಿದ್ಯಾರ್ಥಿಗಳನ್ನ ನಾನು ಕೇಳ್ಕೊಳ್ಳೋದು ಇಷ್ಟೇ, ಶಿಕ್ಷಕ ವೃತ್ತಿಯನ್ನ ಗೌರವಿಸಿ ಆದ್ಮೇಲೆ ಶಿಕ್ಷಕ ವೃತ್ತಿಯನ್ನ ನೀವು ಹೊಂದಿ. ತಾಯಿ ಚಾಮುಂಡೇಶ್ವರಿ ಮೈಸೂರಿನ ಅಧಿದೇವತೆ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡಲಿ, ಸನ್ಮಂಗಳವನ್ನು ನೀಡಲಿ ಅಂತ ಹೇಳಿ ನನ್ನ ಸಣ್ಣ ಮಾತುಗಳನ್ನ ಮುಗಿಸ್ತೀನಿ.